ಇದಾದ್ಮೇಲೆ ಸಾಕ್ಷಿಗಳು ಹಾಜರಾಗುವಂತೆ ಮಾಡುವ ವಿಧಾನ. ಅಂದರೆ ಸಾಕ್ಷಿಗಳು ಹೆಂಗೆ ಹಾಜರಾಗ್ತಾವಪ್ಪ ಅಂದ್ರೆ ಸಿವಿಲ್ ಪ್ರೊಸೀಜರ್ ಕೋಡ್ 1908ರ ಒಂದು ಪ್ರಕಾರ ನಾವು ಏನು ನೋಡಬೇಕು, ಸಾಕ್ಷಿಗಳನ್ನು ಯಾವ ಥರ ಹಾಜರಾಗಲಿಲ್ಲಪ್ಪ ಅಂದ್ರೆ ಅವ್ರು ಏನೇನು ಕಾರ್ಯಾಚರಣೆ ಮಾಡಬೇಕು, ಅಥವಾ ಸಾಕ್ಷಿಗಳನ್ನು ಹೆಂಗೆ ಕಮಿಷನ್ ಮೂಲಕ ವಿಚಾರಣೆ ಮಾಡಬೇಕು ಮತ್ತು ಯಾವ ಥರ ಅವ್ರಿಗೆ ಹಾಜರುಪಡಿಸ್ಬೇಕು. ಭಾಳಷ್ಟು ಸಾಕ್ಷಿಗಳು ಒಪ್ಕೊಳ್ಳಲ್ಲ. ಅಂಥ ಸಮಯದಲ್ಲಿ ನಾವು ಏನು ಮಾಡಬೇಕಪ್ಪ ಅಂದ್ರೆ, ಒಂದು ವೇಳೆ ಸಮನ್ಸ್ ಪಾಲಿಸದಿದ್ದಾಗ, ಅಂದರೆ ಈಗ ನಾವು ಸಮನ್ಸ್ ಕಳಿಸಿರ್ತೀವಿ, ಅವ್ರು ಪಾಲಿಸಲ್ಲ, ಹೋಗ್ಲಿ ಬಿಡಪ್ಪ ಅಂತ ಅಂತಿರ್ತಾರೆ. ಅಂಥವ್ರಿಗೆ ಏನು ಮಾಡ್ಬೇಕಪ್ಪ ಅಂತಂದರೆ ಜಾಮೀನು ದಸ್ತಗಿರಿ ವಾರೆಂಟ್ ಹೊಡಿಸ್ಬೋದು. ಅಧಿಕಾರಿಗಳು ಏನು ಮಾಡ್ಬೋದು, ಅವ್ರಿಗೆ ದಸ್ತಗಿರಿ ವಾರೆಂಟ್ ಹೊಡಿಸ್ಬೋದು. ವಾರೆಂಟ್ ಹೊಡಿಸಿ ದಸ್ತಗಿರಿ ಅಂದ್ರೆ ಅವ್ರಿಗೆ ಅರೆಸ್ಟ್ ಮಾಡುವಂಥ ನೋಟಿಸನ್ನು ಹೊಡಿಸ್ಬೋದು. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಹಾಜರಿಯ ಭದ್ರತೆ ಬಗ್ಗೆ, ಅಂದ್ರೆ ನಿಮ್ಗೆ ಇಂತಿಷ್ಟು ಅಟೆಂಡೆನ್ಸ್ ನೀವು ಮೇಂಟೈನ್ ಮಾಡಲೇಬೇಕು, ನೀವು ಬರಲೇಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಆದೇಶ ಮಾಡಬೇಕು ರೀ. ಸೊ ಹಾಜರಿಯ ಬಗ್ಗೆ ಭದ್ರತೆ ಒದಗಿಸುವುದು, ಅವನಿಗೆ ಆದೇಶ ಮಾಡುವುದು ಅಂತ ಇಂಪಾರ್ಟೆಂಟ್. ಅದಾದಮೇಲೆ ಅವನಿಗೆ 20 ರೂಪಾಯಿಗಳಿಗೆ ಮೀರಿದ ಜುಲ್ಮಾನೆಯನ್ನು ಅವನಿಗೆ ವಿಧಿಸ್ಬೋದು. ಸಮನ್ಸ್ ಏನಾದರೂ ಅವನು ಸಾಕ್ಷಿಗೆ ಹಾಜರಾಗಲಿಲ್ಲಪ್ಪ ಅಂದರೆ 20 ರೂಪಾಯಿ ಜುಲ್ಮಾನವನ್ನು ವಿಧಿಸಬೇಕಾಗ್ತದೆ. ಸೊ ಇವು ಮೂರು ಇಂಪಾರ್ಟೆಂಟು. ಅವ್ನು ಪಾಲಿಸಂದ್ರೆ ಅವ್ನಿಗೆ ವಾರೆಂಟ್ ಮಾಡ್ಬೋದು, ದಸ್ತಗಿರಿ ಮಾಡ್ಕೊಂಡು ವಾರೆಂಟ್ ಮಾಡಿ ಹೊರಡಿಸ್ಬೋದು, ದಸ್ತಗಿರಿ ಮಾಡಂತೇಳಿ ವಾರೆಂಟ್ ಹೊಡಿಸ್ಬೋದು, ಅಥವಾ ಹಾಜರಾತಿ ಬಗ್ಗೆ ಭದ್ರತೆ ಸಲುವಾಗಿ ಅವನಿಗೆ ನೋಟಿಸ್ ಕೊಡ್ಬೋದು, 20 ರೂಪಾಯಿ ಮೀರಿದ ಜುಲ್ಮಾನೆಯನ್ನು ಅವನಿಗೆ ವಿಧಿಸಬಹುದು. ಈ ಮೂರು ಇಂಪಾರ್ಟೆಂಟ್. ಇದಾದಮೇಲೆ ಈ ಪ್ರಕರಣ ಒಂದನೆಯಲ್ಲಿ ಏನೇ ಇದ್ದರೂ, ಪ್ರಕರಣ 1ರಲ್ಲಿ ಏನೇ ಇದ್ದರೂ ಯಾವ ವ್ಯಕ್ತಿ ಸಾಕ್ಷಿಗೆ ಅಗತ್ಯವಿದೆಯೋ ಅವನು ಕೆಲವು ಯಾವ ವ್ಯಕ್ತಿಗಳು ಹಾಜರಿರಲು ರೋಗದಿಂದ ನರಳುತ್ತಿರ್ತಾನೆ ಅಥವಾ ದೌರ್ಬಲ್ಯದಿಂದ ನರಳುತ್ತಿರ್ತಾನೆ. ಕೆಂಥ ಸಮಯದಲ್ಲಿ ಸಿವಿಲ್ ಪ್ರೊಸೀಜರ್ ಸಂಹಿತೆ 1898ರ 32 ಮತ್ತು 33ನೇ ಪ್ರಕರಣದ ಮೇರೆಗೆ ಅವನೇನು ಮಾಡಬೇಕು, ಖುದ್ದಾಗಿ ಹಾಜರಾಗುವುದನ್ನು ವಿನಾಯಿತಿ ಕೊಟ್ಬಿಡ್ತಾರೆ ಅವನಿಗೆ. ಅಂದರೆ ಆರಾಮಾದ್ಮೇಲೆ ಬಂದ್ಬಿಡು ಅಂತೇಳಿ, ಅಥವಾ ಅವನಿಗೆ ವಿನಾಯಿತಿ ಕೊಡಬಹುದು, ಅಥವಾ ಮತ್ತೆ ಅವನಿಗೆ ವಿಚಾರಣೆ ಸಲುವಾಗಿ ಅವನಿಗೆ ಅಧೀನ ಅಧಿಕಾರಿಯ ಒಂದು ಅಧೀನ ಅಧಿಕಾರಿ ಅವನಿಗೆ ಸ್ಪೆಷಲ್ ಆಫೀಸರ್ ಆಗಿ ಅವನಿಗೆ ಸ್ಪೆಷಲ್ ಆಫೀಸರ್ ಆಗಿ ಒಬ್ಬ ಅಧಿಕಾರಿಯನ್ನು ಅವನಿಗೆ ಅಪಾಯಿಂಟ್ ಮಾಡಿಬಿಡೋದು. ಸೊ ವಿಚಾರಣೆ ಸಲುವಾಗಿ. ಸೊ ಈ ಥರ ಅವನು ದೌರ್ಜನ್ಯವಾದ ರೋಗದಿಂದ ದೌರ್ಬಲ್ಯ ನೋಡಿದ್ರೆ ಅವನಿಗೆ ವಿನಾಯಿತಿಗಳಿರ್ತಾವೆ. ಎಷ್ಟನೇ ಪ್ರಕರಣದ ಅಡಿ ಅಂದ್ರೆ ಪ್ರಕರಣ 32, 132 ಮತ್ತು 133 ಸಿವಿಲ್ ಪ್ರಕ್ರಿಯೆ ಸಂಹಿತೆ 1898. ಆಮೇಲೆ ವಿದ್ಯುಕ್ತ ಪ್ರಕರಣ ಅಂದ್ರೆ ಏನಪ್ಪ? ವಿದ್ಯುಕ್ತ ಪ್ರಕರಣ ಅಂದ್ರೆ ಏನಿಲ್ಲ, ಈ ಯಾವುದೇ ಒಂದು ತತ್ಕಾಲ ಜಾರಿಯಲ್ಲಿರ್ತಕ್ಕಂಥ ಕಾನೂನಿನ ಆದೇಶದ ಮೇರೆಗೆ ಈ ತನಿಖೆ ಅಧಿಕಾರಿಯು ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ನಲ್ಲಿ ಅಥವಾ ಜಿಲ್ಲೆಯ ಅಥವಾ ಅದರ ಭಾಗದಲ್ಲಿ ಬಳಸುವ ರಾಜ್ಯ ಸರ್ಕಾರವು ಗೊತ್ತುಪಡಿಸಬಹುದಾದಂಥ ಭಾಷೆಯಲ್ಲಿ ಸಾಕ್ಷ್ಯವನ್ನು ಪೂರ್ತಿಯಾಗಿ ಬರೆದುಕೊಳ್ಳತಕ್ಕದ್ದು ಮತ್ತು ಅದಕ್ಕೆ ಅವನು ಸಹಿ ಹಾಕತಕ್ಕದ್ದು. ಅಂದ್ರೆ ವಿದ್ಯುಕ್ತ ಅಂದ್ರೆ ವಿಚಾರಣೆ ಅಂದ್ರೆ ಅಲ್ಲಿ ಹೋಗಿ ಪೂರ್ತಿಯಾಗಿ ಅವನು ಸಾಕ್ಷಿ ಸಮೇತ ಅದೇ ಭಾಷೆಯಲ್ಲಿ, ಅದೇ ಆಡು ಭಾಷೆ ಜನರಲ್ಲಿ ಅವನೇನು ಮಾಡ್ಬೋದಪ್ಪ ಅಂದ್ರೆ ಪೂರ್ತಿಯಾಗಿ ಬರ್ಕೊಂಡು ಮತ್ತು ಅದ್ರ ಸಹಿ ಹಾಕೊಂಡು ಬರ್ತಕ್ಕಂಥದ್ದು ವಿದ್ಯುಕ್ತ ವಿಚಾರಣೆ. ಅಂದ್ರೆ ಸ್ಪಾಟಿಗೆ ಹೋಗಿ ಆ ಪ್ಲೇಸಲ್ಲಿ ಇರ್ತಕ್ಕಂಥ ಜನರ ಆಡು ಭಾಷೆಯಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ ಅವ್ನು ಬರ್ಕೊಂಡು ಬಂದು ವಿಚಾರಣೆ ಮಾಡಿದ್ರೆ ಅದಕ್ಕೆ ನಾವು ವಿದ್ಯುಕ್ತ ವಿಚಾರಣೆ ಅಂತ ಕರಿತೀವಿ. ಇದಾದ್ಮೇಲೆ ಸಂಕ್ಷಿಪ್ತ ವಿಚಾರಣೆ ಅಂತ ಬರ್ತದೆ. ಸಂಕ್ಷಿಪ್ತ ವಿಚಾರಣೆ ಅಂದ್ರೆ ಯಾವುದೇ ಪ್ರಶ್ನೆ ನೋಡ್ರಿ, ತನಿಖೆ ಅಧಿಕಾರಿಯು ಅಂತ ತನಿಖೆಯು ಮುಂದುವರಿಯುವಾಗಲೇ ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ನಲ್ಲಿ ಅಥವಾ ರಾಜ್ಯ ಸರ್ಕಾರ ಘೋಷಿಸಿದಂಥ ತಾಲೂಕು ಅಥವಾ ಗ್ರಾಮದ ಬೇರೆ ಭಾಷೆಯಲ್ಲಿ ಸಾಕ್ಷ್ಯದ ಸಾರಾಂಶವನ್ನು ಹಿತಾಸಕ್ತಿಯುಳ್ಳ ಪಕ್ಷಕಾರರು ಹೇಳಿದ ಮುಖ್ಯ ದಡುಕ್ತಿಗಳನ್ನೊಳಗೊಂಡ ವ್ಯವಹಾರಗಳ ಟಿಪ್ಪಣಿಯನ್ನು, ತೀರ್ಮಾನವನ್ನು, ಅದಕ್ಕಿರುವ ಕಾರಣವನ್ನು ಸ್ವಂತ ಸ್ವಹಸ್ತದಿಂದಲೇ ಬರೆದುಕೊಳ್ಳತಕ್ಕದ್ದು. ಸಂಕ್ಷಿಪ್ತ ಅಂತಂದ್ರೆ ಸ್ವಂತ ಸ್ವಹಸ್ತ, ಸ್ವಂತ ಹ್ಯಾಂಡ್ ರೈಟಿಂಗ್ ಮುಖಾಂತರನೇ ಬರ್ಕೋಬೇಕ್ರಿ. ಅವನು ಅಲ್ಲಿ ಹೋಗಿ ಆ ಪ್ಲೇಸಲ್ಲಿ ಸ್ವಂತ ಹ್ಯಾಂಡ್ ರೈಟಿಂಗ್ ಮುಖಾಂತರ ಅಲ್ಲಿರ್ತಕ್ಕಂಥ ಆಡು ಭಾಷೆಯಲ್ಲಿ ಇಂಗ್ಲೀಷಲ್ಲಾಗಿರ್ಬೋದು, ಕನ್ನಡದಲ್ಲಾಗಿರ್ಬೋದು, ಅಥವಾ ರಾಜ್ಯ ಸರ್ಕಾರ ಘೋಷಿತ ತಾಲೂಕಿಗೆ ಇಂಪಾರ್ಟೆಂಟ್ ಯಾವ ಲ್ಯಾಂಗ್ವೇಜ್ ಅಂತ ರಾಜ್ಯ ಸರ್ಕಾರ ತಾಲೂಕಿಗೆ ಘೋಷಿರ್ತದೆ ಅಥವಾ ಗ್ರಾಮಗಳಿಗೆ ಘೋಷಿರ್ತದ ಅಂಥವನ್ನು ತಗೊಂಡು ಆ ವ್ಯವಹಾರಗಳನ್ನು ಟಿಪ್ಪಣಿ ಮತ್ತು ಅದರ ಟಿಪ್ಪಣಿ ಆಗಿರ್ಬೋದು, ಅದರ ಡಿಸಿಷನ್ ಆಗಿರ್ಬೋದು, ಅದಕ್ಕೆ ಯಾವ ಕಾರಣಗಳಿರ್ಬೋದು ಅವೆಲ್ಲ ಸ್ವಂತದಿಂದಲೇ ಬರ್ಕೊಂಡು ಬರ್ದಿರ್ಬೇಕು. ಅವನಿಗೆ ಸಂಕ್ಷಿಪ್ತ ವಿಚಾರಣೆ ಅಂತ ಕರೀತಾರೆ. ತಿಳಿತಾ? ಇದಾದ್ಮೇಲೆ ಇನ್ನು ವಿದ್ಯುಕ್ತ ಮತ್ತು ಸಂಕ್ಷಿಪ್ತ ವಿಚಾರಣೆ ನ್ಯಾಯಿಕ ವ್ಯವಹಾರಗಳು ಎಂದು ಭಾವಿಸುವುದು. ಅಂದ್ರೆ ಅಲ್ಲಿ ಹೋಗಿ ಬರ್ಕೊಂಡಿರ್ತಾರ, ಏನೋ ಒಂದು ತನಿಖೆ ಮಾಡಿರ್ತಾರೆ ಅಧಿಕಾರಿಗಳು ಹೋಗಿ, ಸೊ ಅದನ್ನು ನ್ಯಾಯಿಕ ಅಂತ ಭಾವಿಸ್ಬೋದೇನೋ? ಎಸ್, ಭಾವಿಸ್ಬೋದು. ಅದು ಇಂಡಿಯನ್ ಪೆನಲ್ ಕೋಡ್, ಭಾರತ ದಂಡ ಸಂಹಿತೆ 193, 219 ಮತ್ತು 228 ಪ್ರಕರಣಗಳ ಅಡಿಯಲ್ಲಿ ನ್ಯಾಯಿಕ ವ್ಯವಹಾರಗಳು ಎಂದು ಭಾವಿಸತಕ್ಕದ್ದು. ನ್ಯಾಯಿಕ ವ್ಯವಹಾರಗಳಂತೂ ನಾವು ಭಾವಿಸ್ತಕ್ಕದ್ದು ಅಂತ ಹೇಳ್ತಾರೆ ಯಾರು? ಇಂಡಿಯನ್ ಪೆನಲ್ ಕೋಡ್ 193, 219 ಮತ್ತು 228ನೇ ಪ್ರಕರಣಗಳ ಅರ್ಥದಲ್ಲಿ
ಅವ್ರ ನ್ಯಾಯಿಕ ವ್ಯವಹಾರಗಳೆಂದು ಭಾವಿಸತಕ್ಕದ್ದು. ಯಾವಾಗ ವಿಧ್ಯುಕ್ತ ವಿಚಾರಣೆ ಮತ್ತು ಸಂಯುಕ್ತ ವಿಚಾರಣೆಗಳು ನ್ಯಾಯಿಕ ಅಂತ ಹೇಳ್ಬಿಟ್ಟು ಯಾವ ಪ್ರಕರಣದ ಅಡಿ ಅಂತ ಹೇಳಿದಾಗ 193, 219, 228. ಇದಾದ್ಮೇಲೆ ವಿಚಾರಣೆ ಮತ್ತು ತೀರ್ಮಾನವನ್ನು ಬಹಿರಂಗವಾಗಿ ಮತ್ತು ನೋಟಿಸ್ ಕೊಟ್ಟ ನಂತರ ಮಾಡತಕ್ಕದ್ದು. ಈಗ ವಿಚಾರಣೆ ಮತ್ತು ತೀರ್ಮಾನವನ್ನು ಈ ನೋಟಿಸ್ ಕೊಟ್ಟ ತಕ್ಷಣ ನಾವೇನ್ ಮಾಡ್ಬೇಕಂದ್ರೆ ಬಹಿರಂಗವಾಗಿ ಅವ್ರ ಮುಂದೆ ಓದಿ ಹೇಳ್ತಕ್ಕದ್ದು. ಈಗ ಯಾರು ಬಂದಿರ್ತಾರಲ್ಲ ಹಾಜರಿಗೆ ಸಮನ್ಸಾಗಿ ನೋಟಿಸ್ ಕೊಟ್ಟಿದ್ದನ್ನು ಒಂದು ಸಾರಿ ಬಹಿರಂಗವಾಗಿ ನಾವು ಓದಿ ಬಹಿರಂಗವಾಗಿ ನ್ಯಾಯಾಲಯದಲ್ಲಿ ಸಹಿ ಮಾಡಿ ಓದಿ ಹೇಳತಕ್ಕದ್ದು ಇಂಪಾರ್ಟೆಂಟ್. ಇದಾದ್ಮೇಲೆ ವಿಚಾರಣೆ ಮಾಡಬಹುದು, ತೀರ್ಮಾನಿಸಬಹುದು, ವಜಾ ಮಾಡಬಹುದು. ಇಲ್ಲೇನಪ್ಪ ಅಂದ್ರೆ ಒಂದ್ ವೇಳೆ ಅವ್ರು ನೋಟಿಸ್ ತಗೊಳ್ಳಿಲ್ಲಪ್ಪ ಅಂದ್ರೆ ಅಂಚೆ ಮೂಲಕ ಅವ್ರ ಮನೆ ಕಳಿಸ್ಬೋದು. ಮತ್ತೆ ಒಂದ್ ವೇಳೆ ನೋಡ್ರಿ ಅವನೊಂದ್ ವೇಳೆ ಅಂತ ಸಮಯದಲ್ಲಿ ಹಾಜರಾಗಿರದೆ ಸಮಯದಲ್ಲಿ ನ್ಯಾಯಾಲಯಕ್ಕೆ ಒಂದ್ ವೇಳೆ ಹಾಜರಾಗಿರದ ಸಮಯದಲ್ಲಿ ಅದನ್ನು ವಿಚಾರಣೆ ಮಾಡ್ಬೋದ್ರಿ, ಅಥವಾ ತೀರ್ಮಾನ ಮಾಡ್ಬೋದು, ಅಥವಾ ಅದನ್ನು ವಜಾಗೊಳಿಸ್ಬೋದು. ಅವ್ನು ಬಂದಿಲ್ಲ ಅಂತೇಳಿ ವಜಾನುಗೊಳಿಸ್ಬೋದು. ಸೊ ಈ ತರ ಎಲ್ಲಾ ಪ್ರೊವಿಷನ್ಸ್ ಇದ್ದಿರ್ತಾರೆ ಅಲ್ಲಿ. ವಿಚಾರಣೆ ಮಾಡ್ಬೋದು, ಅಥವಾ ತಿರಸ್ಕರಿಸಬಹುದು, ವಜಾಗೊಳಿಸಬಹುದು. ಅದು ಅವರ ಜಡ್ಜ್ ಮೇಲೆ ಬಿಟ್ಟಿದ್ದು, ಅಂದ್ರೆ ರೆವಿನ್ಯೂ ಅಧಿಕಾರಿಗಳ ಮೇಲೆ ಬಿಟ್ಟಿದ್ದು. ಇನ್ನು ಸಮನ್ಸ್ ಒಂದ್ ವೇಳೆ ಸರಿಯಾಗಿ ಒಂದ್ ವೇಳೆ ಅವನೇನಪ್ಪ ಅಂದ್ರೆ ಸಮನ್ಸಿಂದ ಬಚಾವ್ ಆಗ್ಬೇಕಂತ ಇರ್ತಾನ್ರಿ, ಅಂದ್ರೆ ಸಮನ್ಸ್ ತಳ್ಳಿ ಹಾಕ್ಬೇಕಂತ ವಿಚಾರಣೆ ಇದ್ದಿರ್ತದೆ. ಅಂತ ಸಮಯದಲ್ಲಿ ಸಮನ್ಸ್ ಸರಿಯಾದ ರೀತಿಯಲ್ಲಿ ಜಾರಿಯಾಗಿರದ ಸಂದರ್ಭದಲ್ಲಿ ಅಂತ ಆದೇಶ ಅವನಿಗೆ ತಿಳಿದಪ್ಪ ಅಂತಂದೇಳಿ ಸಮನ್ಸ್ ಸರಿಯಾದ ರೀತಿಯಲ್ಲಿ ಜಾರಿ ಆಗಿಲ್ಲ ಅಂತೇಳಿ ಅವನು 30 ದಿನಾಂಕದಿಂದ 30 ದಿನಗಳೊಳಗೆ ಅರ್ಜಿ ಸಲ್ಲಿಸಬಹುದು. ರಿಟರ್ನ್ ಆಗಿ ಅರ್ಜಿ ಸಲ್ಲಿಸಬಹುದು. ಆ ಅರ್ಜಿಯನ್ನು ತಗೊಂಡಂತ ಅಧಿಕಾರಿಯು ಅದನ್ನು ತಿಳಿದುಕೊಂಡು ಆ ಸಮನ್ಸ್ ಅನ್ನು ಇತ್ಯರ್ಥಗೊಳಿಸಬಹುದು, ಅಥವಾ ಸಮನ್ಸ್ ಅನ್ನು ತಳ್ಳಿ ಹಾಕಬಹುದು. ಸಮನ್ಸ್ ತಳ್ಳಿ ಹಾಕಿ ಮತ್ತೆ ಅವುಗಳ ಗುಣಗಳ ಆಧಾರಗಳ ಮೇಲೆ ಅವನು ಅದನ್ನು ಡಿಸಿಷನ್ ತಗೋಬಹುದು ಅಂತ. ಇನ್ನು ವಿದ್ಯಾರ್ಥಿತ ಮತ್ತು ಕ್ಷಿಪ್ರ ವಿಚಾರಣೆ ಮತ್ತೆ ಅಳತೆ ಮೊದಲಾದ ಉದ್ದೇಶಗಳಿಗಾಗಿ ಯಾವುದೇ ಭೂಮಿ ಅಥವಾ ಆವರಣದಲ್ಲಿ ಪ್ರವೇಶಿಸುವ ಅಧಿಕಾರ. ಈಗ ನೋಡ್ರಿ, ನೀವು ಒಂದು ಅಪ್ಲಿಕೇಶನ್ ಹಾಕಿರ್ತೀರಿ. ಸೊ ಯಾವುದೇ ಒಂದು ಅಧಿಕಾರಿ ನಿಮ್ಮ ಹೊಲ ಅಳಿಲಕ್ಕೆ ಬಂದಿರ್ತದೆ, ನಿಮ್ಮ ಪ್ರಾಪರ್ಟಿ ಇವ್ಯಾಲ್ಯೂಯೇಟ್ ಮಾಡೋದಾಗ್ಲಿ ಅಥವಾ ಹೊಲ ಅಳಿಯೋದಕ್ಕಾಗಿ ಬಂದಿರ್ತಾನ್ರಿ. ಅಂತ ಸಮಯದಲ್ಲಿ ಅವರಿಗೆ ನೀವು ಸಹಕಾರ ಮಾಡಿಲ್ಲ ಅಂದ್ರೂ ಕೂಡ ಅವ್ರಿಗೊಂದು ಗೌರ್ಮೆಂಟ್ ಆದೇಶ ಇದ್ದಿರ್ತದೆ. ಏನಪ್ಪಾ ಅಂದ್ರೆ ಅಳತೆ ಮತ್ತು ಮೊದಲಾದ ಉದ್ದೇಶಕ್ಕಾಗಿ ನೀವು ಯಾರೇ ಜಮೀನಲ್ಲಿ ಓಡಾಡಬಹುದು, ನಡೆದಾಡ್ಕೊಂಡು ಹೋಗ್ಬೋದು, ಮತ್ತು ಯಾವುದೇ ತರ ನೀವು ಡಿಸಿಷನ್ ತಗೋಬಹುದು. ಎಲ್ಲಿವರೆಗಪ್ಪ ಅಂದ್ರೆ ಸರ್ಕಾರ ನಿರ್ದೇಶನ ಮಾಡಿದಾಗ, ಸರ್ಕಾರ ಒಂದು ನಿರ್ದೇಶನ ಮಾಡ್ತಪ್ಪ ಇವ್ರು ಹೊಲಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಅಂದಾಗ ಮಾತ್ರ ನೀವು ಆ ಹೊಲದಲ್ಲಿ ಓಡಾಡ್ಬೋದು, ನಡೆದಾಡ್ಬೋದು, ಅಥವಾ ಪ್ರಾಪರ್ಟಿಯಲ್ಲಿ ಓಡಾಡ್ಬೋದು. ಬಟ್ ಇಲ್ಲಿ ಒಂದೇನು ಕಂಡೀಷನ್ ಏನಪ್ಪಾ ಅಂದ್ರೆ, ನೀವು ಒಂದ್ ವೇಳೆ ವಾಸದ ಮನೆಗೆ ಹೋಗ್ಬೇಕಪ್ಪ ಅಂತಂದ್ರೆ, ಒಂದು ವಾಸದ ಮನೆಗೆ ನೀವು ಹೋಗಿ ಅಲ್ಲಿ ಏನಾದ್ರು ಪ್ರಕ್ರಿಯೆ ಮಾಡ್ಬೇಕಂತಂದಾಗ ಅಧಿಭೋಗದಾರನ ಅನುಮತಿ ಪಡಿಲೇಬೇಕ್ರಿ ಕಂಪಲ್ಸರಿ. ಅಥವಾ ನೀವು 7 ದಿನಗಳ ಮುಂಚಿತವಾಗಿ ಅಧಿಭೋಗದಾರನಿಗೆ ಅಥವಾ ಓನರ್ಗೆ ನೋಟಿಸ್ ಕೊಡ್ಬೇಕು. ನೋಟಿಸ್ ಮುಖಾಂತರ ತಿಳಿಸ್ಬೇಕ್ರಿ. ತಿಳಿಸಿದ ನಂತರ ನೀವು ಅಲ್ಲಿ ಹೋಗ್ಬೋದು. ಅಥವಾ ನೀವು ಈಗ ಪ್ರವೇಶ ಮಾಡಿರ್ತಾರಲ್ಲ, ಪ್ರವೇಶಿಸಿದಾಗ ನಂತರ ಅಧಿಭೋಗದಾರನ ಸಾಮಾಜಿಕ ಮತ್ತು ಮತೀಯ ಗೌರವಗಳಿಗೆ ಈಗ ಹೋದ ತಕ್ಷಣ ಅವ್ರಿಗೆ ಅವಮಾನ ಆಗ್ಲಾರ್ದಂಗ ಅವ್ರಿಗೆ ಗೌರವಯುಕ್ತವಾಗಿ ನಡ್ಕೋಬೇಕಂತ ಹೇಳ್ತಾರೆ. ಸೊ ಯಾರೇ ವಾಸದ ಮನೆಗೆ ಹೋಗ್ಬೇಕಂದ್ರೆ ಓನರ್ ಪರ್ಮಿಷನ್ ತಗೋಬೇಕಂತ ಹೇಳಿ ಕಂಪಲ್ಸರಿ ಹೇಳ್ತದ ಅಂತ. ಮತ್ತು ಕಂಪಲ್ಸರಿ ಏನಪ್ಪಾ ಅಂದ್ರೆ ನೀವು ಯಾರೇ ಹೊಲದಾಗಲಿ ಅಥವಾ ಸರ್ಕಾರ ನಿರ್ದೇಶಿಸಿದಾಗ ಹೋಗ್ಬೋದು. ಬಟ್ ಯಾರೇ ನೀವು ವಾಸದ ಮನೆಗೆ ಹೋಗ್ಬೇಕಂದ್ರೆ 7 ದಿವಸಗಳ ಮುಂಚಿತವಾಗಿ ನೋಟಿಸ್ ಕೊಟ್ಟ ಮೇಲೆ ಹೋಗ್ಬೋದು ಅಂತ ಹೇಳ್ತದೆ. ಅದಾದ್ಮೇಲೆ ಅಕ್ರಮವಾಗಿ ಭೂಮಿಯನ್ನು ಸ್ವಾಧೀನ ಇಟ್ಟುಕೊಂಡಿರುವ ಯಾರೇ ಒಬ್ಬ ವ್ಯಕ್ತಿ ಇರ್ತಾನ, ಅಕ್ರಮವಾಗಿ ಏನ್ ಮಾಡ್ತಾನ, ಭೂಮಿಯನ್ನು ಸ್ವಾಧೀನವಾಗಿ ಇಟ್ಕೊಂಡಿರ್ತಾನ್ರಿ. ಅಂತ ಸಮಯದಲ್ಲಿ ನೋಡ್ರಿ, ಡೆಪ್ಯೂಟಿ ಕಮಿಷನರ್ ಏನ್ ಮಾಡ್ತಾನೆ, ಡೆಪ್ಯೂಟಿ ಕಮಿಷನರ್ ಅವ್ರ ಗಮನಕ್ಕೆ ಬಂದಾಗ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ನೋಟಿಸ್ ಮುಖಾಂತರ ಅವನನ್ನ ಹೊರದೂಡ್ರಿ ಅಂತ ಹೇಳ್ತಾರೆ. ಒಂದು ಕಂಡೀಷನ್ ನಂಬರ್ 1. ಎರಡನೇದು ಹೇಳ್ತಾನಪ್ಪ ಅಂದ್ರೆ ನೋಟಿಸ್ ಅವ್ನು ಪಾಲಿಸದೇ ಇದ್ದಾಗ ಅವನಿಗೆ ಒಬ್ಬ ಸ್ಪೆಷಲ್ ಆಫೀಸರ್ ಅಪಾಯಿಂಟ್ ಮಾಡಿ ಅವನನ್ನ ಹೊರದೂಡ್ರಿ ಅಂತ ಹೇಳ್ಬೋದು, ಅಥವಾ ಹೊರ ಹಾಕ್ಲಕ್ಕೆ ಒಂದು ಸ್ಪೆಷಲ್ ಅಧೀನ ಅಧಿಕಾರಿಯನ್ನು ಅವರು ನೇಮಕ ಮಾಡ್ತಾರೆ. ಇದರಿಂದನೂ ಕೂಡ ಅವ್ರಿಗೆ ಆಗ್ಲಿಲ್ಲಪ್ಪ ಅಂತಂದ್ರ ಅಂತ ಸಮಯದಲ್ಲಿ ಅಂತ ಬಲವನ್ನು ಪ್ರಯೋಗಿಸಿ, ಅಂದ್ರೆ ಅಂತ ಅಧಿಕಾರಿಗಳು ಅಭಿಪ್ರಾಯ ಪಟ್ಟರೆ ಪೊಲೀಸರು ತಂದು ಕಾನೂನಿನ ಮೇರೆಗೆ ದಂಡನೆ ವಿಧಿಸಬಹುದು, ಅಥವಾ ಮತ್ತು ಅವರನ್ನು ಹೊರದೂಡ್ಬೋದು, ಮತ್ತು ಈ ತರ ಕಾನೂನು ಕ್ರಮವನ್ನು ಕೈ ತಗೋಬಹುದು ಅಂತ ಹೇಳ್ತಾರೆ. ಆ ಒಂದ್ ವೇಳೆ ಅಧಿಕಾರಿ ಅಭಿಪ್ರಾಯ ಪಟ್ಟರೆ. ಸೊ ಈ ತರದ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ಬೋದು. ಸೊ ಲಾಸ್ಟ್ ನೆಕ್ಸ್ಟ್ ಚಾಪ್ಟರ್ ನೋಡೋಣ. ಥ್ಯಾಂಕ್ ಯು.